ಯಾರೋ ಬಂದಿರ್ತಾರೆ, ನಮ್ಮ ಕಲ್ಪನೆ ಸಹಿತ ಇರೋದಿಲ್ಲ ಅಂತವ್ರು ಒಂದು ಈ ರೀತಿಯಾಗಿ ಅದರಲ್ಲಿ ಭಾಗವಹಿಸಿ ಸೇವೆಯನ್ನು ಮಾಡಿರ್ತಕ್ಕಂಥ, ಈ ರೀತಿಯಾಗಿ ಜ್ಞಾತವಾಗಿ ಅಜ್ಞಾತವಾಗಿ ಈ ಉತ್ಸವಕ್ಕೆ ಸಹಕರಿಸಿರ್ತಕ್ಕಂಥ ಎಲ್ಲರಿಗೂ ಕೂಡ ನಮ್ಮ ಸಭಾ ಮೂಲಕವಾಗಿ ಅನಂತ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಈಗ ನಮ್ಮ ಒಂದು ನಮ್ಮ ರಾಘವೇಂದ್ರ ಸಪ್ತಾಹ ಕಾರ್ಯಾಚರಣೆ ಮಂತ್ರಾಲಯದ ಪರವಾಗಿ ಇಲ್ಲಿಗೆ ಆಗಮಿಸಿ ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಸಹಕರಿಸಿರ್ತಕ್ಕಂಥ ಬಂದಿರತಕ್ಕಂಥವ್ರು 5 ಜನ ಬಂದಿದ್ದೇವೆ. ಅದರಲ್ಲಿ 4-5 ಜನ ಮುಖ್ಯವಾಗಿರ್ತಕ್ಕಂಥವ್ರನ್ನ ಕರೆದು ಶ್ರೀಪಾದಂಗಳದಿಂದ ಮಂತ್ರ ಸ್ವೀಕಾರ ಮಾಡಬೇಕಾಗಿ ಕೇಳ್ತಾ ಇದ್ದೇವೆ. ಐಜಿ ವಿಷ್ಣು ತೀರ್ಥಾಚಾರ್, ಅಡಿಯಾಚಾರ್, ಐಜಿ ವಿಷ್ಣು ತೀರ್ಥಾಚಾರ್, ಐಜಿ ಗುಂಡಾಚಾರ್, As I already told that during the Saptaha Mahotsavam we have been celebrating the homas every day. In these homas, we have a set of purohits, archaks come from Udupi. We have Shri Ramurthy Achar, Shri Srinivas Achar and Kota Subramanya Achar who have been associated with performing the homas every day in the mornings. I now request Srimati Purnima Sudhindra to come with the blessings. She has been a very staunch devotee of Sri Raghavendra Swami and she also is very closely associated with various mutts. She is a very good donor, highly contributing family she basically resides in the United States. She has come all the way from the United States for this particular function. Thanks to Srimati Sudhindra, sir, Srimati Purnima Sudhindra. ಅಲ್ಲಿಂದ ಉತ್ಸವಕ್ಕಾಗಿ ಬಂದಿದ್ದಾರೆ ಸ್ವಾಮಿ, ಅಲ್ಲಿಂದ ಉತ್ಸವಕ್ಕಾಗಿ ಬಂದಿದ್ದಾರೆ ಸ್ವಾಮಿ. ಯಾವಾಗ ನಾವು ಇದನ್ನ ನೋಡ್ತೀವಿ, ಪ್ರತ್ಯಕ್ಷ ನೋಡೋಣ ಅಂತ ಬಂದಿದ್ದಾರೆ. ನಮ್ಮ ಶ್ರೀ ರಾಘವೇಂದ್ರ ಸಪ್ತಾಹ ಮಹೋತ್ಸವದಲ್ಲಿ ನಾವು ಪ್ರತಿನಿತ್ಯದಲ್ಲೂ ಲಕ್ಷ ಪುಷ್ಪಾರ್ಚನೆ ಮಾಡತಕ್ಕಂಥ ಪ್ರಹ್ಲಾದರಾಜರು ಗುರುಜಗನ್ನಾಥ, ಕೋಟಾದ ಗುರುಜಗನ್ನಾಥ ಸನ್ನಿಧಾನದಿಂದ ಬರತಕ್ಕಂಥವರಾಗಿದ್ದಾರೆ. ರಾಮುಟ್ಟಣ್ಣ, ಪ್ರಹ್ಲಾದ್ ಇಲ್ಲ, ಪ್ರಹ್ಲಾದ್ ಇಲ್ಲ, ರಾಮುಟ್ಟಣ್ಣ ಹೋಗೋಣಪ್ಪ. ಗುರುಜಗನ್ನಾಥ ಸನ್ನಿಧಾನದಿಂದ ಬರ್ತಕ್ಕಂಥ ಪ್ರಹ್ಲಾದರಾಜರು, ಆ ಪ್ರಹ್ಲಾದರಾಜರ ಒಂದು ಸನ್ನಿಧಾನದಿಂದಲೇ ವಿಶೇಷವಾಗಿ ಉತ್ಸವ ನಡೆಯಲಿಕ್ಕೆ ಕಾರಣವಾಗ್ತದೆ. ಆ ರೀತಿಯಾಗಿ ಪ್ರತಿ ವರ್ಷವೂ ಕೂಡ ಆ ಗುರುಜಗನ್ನಾಥ ಸನ್ನಿಧಾನಕ್ಕೆ ನಮ್ಮ ಸಂಸ್ಥೆಯ ಪರವಾಗಿ ಕಾಣಿಕೆಯನ್ನು ಸಮರ್ಪಣೆ ಮಾಡತಕ್ಕಂಥದ್ದೊಂದು ಸಂಪ್ರದಾಯ ಇಟ್ಟುಕೊಂಡಿದ್ದೇವೆ. ಆ ಗುರುಜಗನ್ನಾಥರಿಗೆ ನಮ್ಮ ಸಮಿತಿ ಪರವಾಗಿ ಕೊಡ್ತಕ್ಕಂಥ ಕಾಣಿಕೆಯನ್ನು ಶ್ರೀಯುತ ಅಪ್ಪಣಾಚಾರ್ಯ ಬಂದು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಹರೇ ಶ್ರೀನಿವಾಸ ಹೋಮ ಕಾರ್ಯಕ್ರಮ ನಿರ್ವಹಿಸಿರ್ತಕ್ಕಂಥ ರಾಮೂರ್ತಿ ಆಚಾರ್ಯರು ಉಡುಪಿ
ಹೋಮದ ಕಾರ್ಯಕ್ರಮ ಎಲ್ಲವೂ ಕೂಡ ಆ ಪಲ್ಮಾರು ಮಠದ ಶಿಷ್ಯರೇ ಈ 2 ವರ್ಷದಿಂದ ಕೂಡ ಅವರೇ ನಿರ್ವಾಹ ಮಾಡ್ತಾ ಇದ್ದಾರೆ. ಕೃತಜ್ಞತಾಪೂರ್ವಕವಾಗಿ ಅವರನ್ನ ಅಭಿನಂದಿಸ್ತಾ ಇದ್ದೇವೆ. ಅವರು ಶ್ರೀಪಾದಂಗಳರಿಂದ ಗುರುರಾಜರ ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾಗಿ ಪ್ರಾರ್ಥನೆ. ಚಿಂಚೋಳಿ ಶ್ರೀನಿವಾಸಾಚಾರ್ಯ ಸಣ್ಣ ಇಟ್ಕೋಬೇಕಲ್ಲ, ಶಾಲೆ ಇಟ್ಕೋಬೇಕು. ಪ್ರಹ್ಲಾದ್ ಚಿಂಚೋಳಿ ಶ್ರೀನಿವಾಸಾಚಾರ್ಯ ರಾಮೋಟಣ್ಣ ಅವರಿಬ್ಬರು ಬರ್ತಾರೆ. ತೋಟ ಆಮೇಲೆ ಕೊಡೋಣ. ಈಗ ಸರಿ ಇಲ್ಲಿ ಬಂದಾರ ಇಲ್ಲಿ ಬಂದು ನಿಂದ್ರನ್ನು ಒಬ್ಬರು ಕರಿ. ಅನಂತರದಲ್ಲಿ ಈ ಉತ್ಸವವನ್ನ ನಿರ್ವಹಣೆ ಮಾಡಲಿಕ್ಕೆ ಈ ನಮ್ಮ ಸ್ಥಳಾವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಈ ಕ್ಷೇತ್ರದ ಓನರ್ ಶ್ರೀ ರಾಜೇಂದ್ರನ್ ರಾಜೇಂದ್ರನ್ ಕರಿ. ರಾಜೇಂದ್ರನ್ ಬಂದ್ರ Hare Srinivasa, I request the owner of the 2 function halls, MR and MV, Sri Rajendran. We have been in touch with him for more than 2 months when we initially planned this particular event over here at Tiruvallur. He has cooperated with both the committees to such an extent that whatever arrangements that we wanted here, he has provided within the shortest possible notice. We did not have a direct, water coming from the borewell. He has made those arrangements. We wanted some interconnection between the 2 chowltrays that he has made, and he has also given a lot of discounts in terms of chargeable amount for these function halls. Sri Rajendran, the owner of MR and MV Kalyana Mandapam. I request today's Veena recital artist Kanchi Kamakoti Peetam Sthana Vidwan Shri G. Ramadas to come and receive the blessings from Swamiji. ಹರೇ ಶ್ರೀನಿವಾಸ. ಗುರುರಾಜರ ಈ ಹುಟ್ಟುದಿನದ ಶುಭ ಸಂದರ್ಭದಲ್ಲಿ ಕಂಚೆಯಿಂದ ವರದರಾಜಾಚಾರ್ಯ ಬಂದಿದ್ದಾರೆ. ಅವರು ಶ್ರೀ ವರದರಾಜನ ಪ್ರಸಾದವನ್ನ ಮೊನ್ನೆ ಅವ್ರ ಮಗನ ಮೂಲಕವಾಗಿ ಪಲಿಮಾಲ ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡಿದ್ರು. ಈಗ ಪೇಜಾವ ಶ್ರೀಪಾದಂಗಳವರಿಗೆ ವರದರಾಜನ ಪ್ರಸಾದ ಅವರು ಕೊಡಬೇಕು ಅಂತ ತರ್ತಕ್ಕಂಥವರಾಗಿದ್ದಾರೆ. ಸಮರ್ಪಣೆ ಮಾಡ್ರಿ. ರಾಜಾಯ ರಾಜಾಯ ಪ್ರಸೈಕ್ಯ ಸಾಯಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾಂ ಕಾಮ ಕಾಮಾಯ ಮಖ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ವೇಗವತಿನೇ ತೀರದಲ್ಲಿ ವೇಗವತಿನ ತೀರದೆ ಉತ್ತರ ಭಾಗ ತಪ್ಪುಳಿಯಲ್ಲಿ ಬಂದ ಬ್ರಹ್ಮನೇ ಯಜ್ಞವ ಕಾಯ್ದವ ಯಜ್ಞದಲ್ಲಿ ಬಂದವ ಯಜ್ಞದಲ್ಲಿ ಉಂಡವ ಕರುಣಾಳು ಶ್ರೀ ಕಂಚಿ ವರದರಾಜ ದೇವರ ಮಹಾಪ್ರಸಾದವನ್ನು ಶ್ರೀಗಣಪತಿಗೆ ಎಡಬಲದನು ಕಡಿಯದ ಬಂದು ಕಡಿಯ ಕೊಡಲು ಬಿಡಿಸಿದ ಕಡುದಯಾನಿದೆ
ಬಂದು Sri Srinivas Rao, the president of Sri Nanganallur temple, would like to felicitate His Holiness Sri Vidyadhishya Shri Padangalavar. Hare Srinivas. ಎಲ್ಲಿ ನೋಡಿದರು ಅಲ್ಲಿ ಹರಿವಾಯು ಸ್ತುತಿ. I request Sri Shivakumar, the son of Mr. Rajendran. He has also, I called his line, he was missed out in the, originally he was not available. Please receive the blessings from, he is the son of Sri Rajendran, the owner of this particular chowdhury. He has helped us to great extent in performing this function here. ಇನ್ನು ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಅನುಗ್ರಹ ಮಾಡಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ತೇಜಾವರ ಶ್ರೀಪಾದಂಗಳವರಿಗೆ ನಮ್ಮ ಉಭಯ ಸಮಿತಿಗಳ ಪರವಾಗಿ ಕಾಣಿಕೆಯನ್ನ ಸಮರ್ಪಣೆ ಮಾಡತಕ್ಕಂಥ ಕಾರ್ಯಕ್ರಮ. ಓಂ ಯಾ ಫಲನಿರ್ಯಾ ಫಲ ಪುಷ್ಪಾಯಾಶ್ಚ ಪುಷ್ಪಿಣೀ ಬೃಹಸ್ಪತಿ ಪ್ರಸೂತಾಸ್ತಾನ ಮಂಚಂತಂ ಮಾತಃ ಇದಂ ಯಜ್ಞೇನ ಯಜ್ಞಮಾಯಜಂತ ದೇವಾಸ್ತಾನಿ ಧರ್ಮಾಣಿ ಪ್ರಥಮಾನ್ಯಾಸನ್ ತೇಹನಾಗಂ ಮಹಿಮಾನಸ್ಸಜಂತ ಯತ್ರ ಪೂರ್ವೇ ಸಾಧ್ಯಾಸ್ಸಂತಿ ದೇವಾಃ. ಅದೇ ರೀತಿಯಾಗಿ ಈ 8 ದಿನಗಳಿಂದ ನಮ್ಮ ಜೊತೆಗಿದ್ದು ಅನುಗ್ರಹ ಮಾಡಿರ್ತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ಪಲಿಮಾರುತಿ ಶ್ರೀಪಾದಂಗಳವರಿಗೆ ಸಮಿತಿ ಪರವಾಗಿ ಕಾಣಿಕೆಯನ್ನ ಸಮರ್ಪಿಸಲಾಗುವುದು. ಅಣ್ಣ ಬಾ ಅಣ್ಣ. ಅಲ್ಲದ ಅನೌನ್ಸ್ ಮಾಡಲ ಬಾಗಲಕೋಟೆ ಮುಂದಿನ ವರ್ಷಕ್ಕೆ ಮುಂದಿನ ವರ್ಷ 4 ಗಂಟೆಗೆ ಅನಂತ ಬಂದರು ಬಾಗಲಕೋಟೆಗೆ ಆಗಬೇಕು. ಮೊನ್ನೆ ನಾವು ಸುತ್ತ ಬರೋ ಕಾಲಕ್ಕೆ ಫೋನ್ ಮಾಡಿ ಬರ್ತೀವಿ. ಹರೇ ಶ್ರೀನಿವಾಸ, ಇಂದಿಗೆ ಈ ತಿರುವಳ್ಳೂರಲ್ಲಿ ಆಚರಣೆ ಮಾಡಿರ್ತಕ್ಕಂಥ 19ನೇ ಶ್ರೀ ರಾಘವೇಂದ್ರ ಸಪ್ತಾಹ ಮುಗಿತಕ್ಕಂಥದ್ದಾಗ್ತಾ ಇದೆ. 19ನೇ ಸಪ್ತಾಹ ಮುಗಿತು ಅಂದ್ರೆ ಹರೇ ಶ್ರೀನಿವಾಸ, ಒಂದು ಸಪ್ತಾಹ ಮುಗಿತಂದ್ರೆ ಮುಂದಿನ 20ನೇ ಸಪ್ತಾಹ ಎಲ್ಲಿ? ಎಲ್ಲರಿಗೂ ಸಹಜವಾಗಿ ಕುತೂಹಲ ಇರತಕ್ಕಂಥದ್ದೇ. ಈ ಸಲ ನಮ್ಮ ಮುಂದಿನ ಸಪ್ತಾಹಕ್ಕಾಗಿ ಬಾಗಲಕೋಟೆಯ ನಾಗಸಂಪಿ ಸಹೋದರರು ಬಾಗಲಕೋಟೆಯಲ್ಲಿ ಈ ರಾಘವೇಂದ್ರ ಸಪ್ತಾಹ ಮಹೋತ್ಸವವನ್ನು ಆಚರಣೆ ಮಾಡೋಣ ಅಂತ ಹೇಳಿ ಅವರು ಆಹ್ವಾನ ಮಾಡಿದ್ದಾರೆ, ರಾಯರಿಗೆ ಆಹ್ವಾನ ಮಾಡಿದ್ದಾರೆ. ಬಹಳ ಮಟ್ಟಿಗೆ ಅವರ ಆಹ್ವಾನವನ್ನು ರಾಯರು ಮನ್ನಿಸಿ ಆ ಮುಂದಿನ ಉತ್ಸವವನ್ನು ಬಾಗಲಕೋಟೆಯಲ್ಲೇ ಆಚರಣೆ ಮಾಡಿಸ್ಕೋತಾರ ಅಂತ ನಾವೆಲ್ಲ ಅನ್ಕೋಮಣ್ಣ. Archaka Parimalacharya is telling that this year, which was the 19th year of this Raghavendra Saptaha Mahotsava, which was held in Tiruvallur, it is our practice normally that we announce as to what will be or where will be the next Raghavendra Saptaha Mahotsava that is going to be held. It has been already decided and we have got the offers, we have been invited that the next year's Raghavendra Saptaha Mahotsavam from Sri Raghavendra Saptaha Karyacharana Samiti Mantralayam would be held in North Karnataka, place called as Bagalkot, which will be under the support
and support and guidance of Sri Nagasarpake brothers. 20ನೇ ಸಪ್ತಾಹ ಸಾಮಾನ್ಯವಾಗಿ ಎಲ್ಲ ಸಪ್ತಾಹದಂತೆ ಆಗದೆ ಒಂದು ಏನಾದರೂ ವಿಶೇಷ ಇರಬೇಕು ಅಂತ ಪಲಿಮಾರ ಶ್ರೀಪಾದಂಗಳವರ ಸೂಚನೆ. ಆ ಸ್ವಾಮಿಗಳು ಹೇಳ್ತಾ ಇದ್ದಾರೆ 20ನೇ ವರ್ಷ ಆದ ಕಾರಣ ಕನಿಷ್ಠ 20 ಪುಸ್ತಕಗಳನ್ನಾದರೂ ನಿಮ್ಮ ಸಮಿತಿಯಿಂದ ಬಿಡುಗಡೆ ಮಾಡಬೇಕು ಅಂತ ಶ್ರೀಪಾದಂಗಳವರು ಆಜ್ಞೆ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಗುರುರಾಜರನ್ನ ನಾವು ಪ್ರಾರ್ಥನೆ ಮಾಡ್ತಾ ಭಕ್ತರ ಸಹಕಾರದಿಂದ ಆ 20 ಪುಸ್ತಕಗಳು ಕೂಡ ನಮ್ಮ ರಾಘವೇಂದ್ರ ಸಪ್ತಾಹ ಸಮಿತಿ ಪರವಾಗಿ 20ನೇ ವರ್ಷದ ನೆನಪಿಗಾಗಿ ಬಿಡುಗಡೆ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೇವೆ. ಅದು ಹರಿವಾಯು ಗುರುಗಳು ನಡೆಸಿಕೊಡಬೇಕು. It has already been decided that during the 20th year of Raghavendra Saptaha Mahotsava, we would like to bring out 20 publications. It could be a new print or it could be a reprint of some of the old books which are not available. This is being decided as per the directions given by His Holiness Sri Sri Vidyadhishwar Sripadangalavaru. During the next year Saptaha Mahotsavam, we will be aiming at to release 20 books. IG Vishnutirthacharya ರಾಯರ ಉತ್ಸವ ಅದು, ಹಾಗಾಗಿ ಆ ಚಂದ್ರಕ್ಕಾಗಿ ನಡೆ ನಡೀತದೆ ಅದಕ್ಕೆ. ಈಗ ಪರಮ ಪೂಜ್ಯರಾಗಿರ್ತಕ್ಕಂಥ ಪಲಿಮಾರು ಶ್ರೀಪಾದಂಗಳವರು ಅನುಗ್ರಹ ಭಾಷಣ ಮಾಡಬೇಕಾಗಿ ಪ್ರಾರ್ಥನೆ. ಸಮಸ್ತ ಗುಣಪೂರ್ಣಾಯ ದೋಷದೂರಾಯ ವಿಷ್ಣವೇ ನಮಃ ಶ್ರೀ ಪ್ರಾಣನಾಥಾಯ ಭಕ್ತಾಭೀಷ್ಟಪ್ರದಾಯಿನೇ.